ಮಹಾಸಭೆಯ ವತಿಯಿಂದ ಡಾಕ್ಟರ್ ಶಿವಾನಂದ ಜಾಮದಾರ್ ಸರ್ ಅವರು ಒಂದು ಅಬ್ಜೆಕ್ಷನ್ ಅನ್ನ ಸಲ್ಲಿಸಿದ್ದಾರೆ. ಆ ಅಬ್ಜೆಕ್ಷನ್ ಪತ್ರದಲ್ಲಿ ಯಾವನ್ನ ಸೇರಿಸಬೇಕು, ಯಾವನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಆಯೋಗಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಈ ಯಾವ ಅನವಶ್ಯಕವಾಗಿ ಕೆಲವೊಂದು ಸೇರಿಸಿದ್ದಾರೆ ಅವನ್ನ ಡಿಲೀಟ್ ಮಾಡ್ಲಿಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭೆ ಈಗಾಗಲೇ ಮನವಿ ಮಾಡಿದೆ. ಬಟ್ ಆಲ್ರೆಡಿ ಈಗ ಫಾರ್ಮ್ ಬಂದಿದ್ದಾರೆ. ಹೌದು, ಅದು ಕ್ರೈಸ್ತ ಲಿಂಗಾಯತ ಉಲ್ಲೇಖ ಮಾಡಿದ್ರೆ ನಿಮ್ ಲಿಂಗಾಯತ ಧರ್ಮದ ಬರಲ್ಲ ಅಲ್ಲಿ ವರ್ಡ್ ಪಬ್ಲಿಕ್ ಅಂದ್ರೆ ನಿಮ್ ಜನರಿಗೆ ಕನ್ಫ್ಯೂಸ್ ಇಲ್ಲ. ಅದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದೀವಿ. ಈಗ ಇವತ್ತು ಡಿಸ್ಟ್ರಿಬ್ಯೂಟರ್ ಅದು ಅಲ್ಲ, ಇವತ್ತಿನ ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆಯಾಗಿ ನಿರ್ಣಯ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ತಾಲೂಕು ಆಫೀಸ್ ಬಂದ್ ಬಿದ್ದಿದ್ದಾರೆ. ಬೀಳಿ ಮತ್ತೆ ಚೇಂಜ್ ಆಗ್ತಾ ಇದೆ. ಅದ್ರ ಸಲುವಾಗಿ ಎಲ್ಲ ಕಡೆ ಹೋರಾಟ ಆಗ್ತಿದೆ. ಹೌದೌದು, ನಾವು ಪ್ರೊಟೆಸ್ಟ್ ಮಾಡಿದೀವಿ. ನಿನ್ನೆ ಪಂಚಮಸಾಲಿ ಶ್ರೀಗಳು ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸರಿ ಅಂತ ಹೇಳಿದ್ದಾರೆ. ಧರ್ಮದ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬರಸ್ರಿ ಅಂತ ಅವರೇನು ಹೇಳಿಲ್ಲ. ಧರ್ಮದ ಕಾಲಂನಲ್ಲಿ ಇತರೆ ಸೀರಿಯಲ್ ನಂಬರ್ದಲ್ಲಿ ಲಿಂಗಾಯತ ಅಂತಾನೆ ಬರೆಸಬೇಕು. ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ನವರು ಕೂಡ ನಮ್ಮ ಈ ನಿರ್ಣಯಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಮಹಾಸಭೆಯವರ ಭೇಟಿಗೆ ಕಿವಿ ಕೊಡಬಾರ್ದಂತ ಹೇಳ್ತಿದ್ದಾರೆ ಸರ್. ಅವ್ರ ಕೋಡ್ ಹೇಳಿದ ಸರ್, ಲಿಂಗಾಯತ ಪಂಚಮಸಾಲಿ ಕೋಡ್ ಎ ಭಾರತ್ 0868 ಇದನ್ನ ಬಳಸ್ರಿ ಅಂತ ಅಷ್ಟೇ ಹೇಳಿದಾರೆ ಸರ್. ಹೌದು, ಜಾತಿ ಕಾಲ ಧರ್ಮದ ಹೆಸರು ನಾವು ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ನಾವು ಲಿಂಗಾಯತರು, ಬಟ್ ಧರ್ಮದ ಹೆಸರು ನಾವು ಲಿಂಗಾಯತರು, ಅದಕ್ಕಾಗಿ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸಂತ ಹೇಳ್ತಾ ಇದೀವಿ. ಇದರ ಅರ್ಥ ಧರ್ಮದಲ್ಲಿ ಲಿಂಗಾಯತರು ಅಂತ ಬರ್ಸಿ ಮಹಾಸಭೆಯವರ ಹೇಳಿಕೆ ಜಾತಿಗಳು ಸೇರಿಸಿದಾರಲ್ಲ ಅವನ್ನ ತೆಗೆದು ಹಾಕ್ತೀವಿ ಅನ್ನುವಂತ ಸಂದೇಶ ಇದೆ. ಒಂದ್ ವೇಳೆ ತೆಗೆದು ಹಾಕ್ಲಿಲ್ಲ ಅಂದ್ರೆ ನಾವು ಕೇಂದ್ರ ಸಮಿತಿಯವರು ತುರ್ತು ಸಭೆಯನ್ನು ಕರೆದು ಮಹಾಸಭೆಯ ವತಿಯಿಂದ ಡಾಕ್ಟರ್ ಶಿವಾನಂದ ಜಾಮದಾರ್ ಸರ್ ಅವರು ಒಂದು ಅಬ್ಜೆಕ್ಷನ್ ಅನ್ನ ಸಲ್ಲಿಸಿದ್ದಾರೆ. ಆ ಅಬ್ಜೆಕ್ಷನ್ ಪತ್ರದಲ್ಲಿ ಯಾವನ್ನ ಸೇರಿಸಬೇಕು, ಯಾವನ್ನ ಡಿಲೀಟ್ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಆಯೋಗಕ್ಕೆ ಸಲ್ಲಿಸಿದ್ದಾರೆ. ಅದರಲ್ಲಿ ಈ ಯಾವ ಅನವಶ್ಯಕವಾಗಿ ಕೆಲವೊಂದು ಸೇರಿಸಿದ್ದಾರೆ ಅವನ್ನ ಡಿಲೀಟ್ ಮಾಡ್ಲಿಕ್ಕೆ ಜಾಗತಿಕ ಲಿಂಗಾಯತ ಮಹಾಸಭೆ ಈಗಾಗಲೇ ಮನವಿ ಮಾಡಿದೆ. ಬಟ್ ಆಲ್ರೆಡಿ ಈಗ ಫಾರ್ಮ್ ಬಂದಿದ್ದಾರೆ. ಹೌದು, ಅದು ಕ್ರೈಸ್ತ ಲಿಂಗಾಯತ ಉಲ್ಲೇಖ ಮಾಡಿದ್ರೆ ನಿಮ್ ಲಿಂಗಾಯತ ಧರ್ಮದ ಬರಲ್ಲ ಅಲ್ಲಿ ವರ್ಡ್ ಪಬ್ಲಿಕ್ ಅಂದ್ರೆ ನಿಮ್ ಜನರಿಗೆ ಕನ್ಫ್ಯೂಸ್ ಇಲ್ಲ. ಅದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದೀವಿ. ಈಗ ಇವತ್ತು ಡಿಸ್ಟ್ರಿಬ್ಯೂಟರ್ ಅದು ಅಲ್ಲ, ಇವತ್ತಿನ ಸಚಿವ ಸಂಪುಟದಲ್ಲಿ